ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಟಾಪಿಕ್ ಏನು ಅಂತ ಹೇಳ್ತೀನಿ, ಯಾಕಂದರೆ ಎಲ್ಲರಿಗೂ ಆ ಟಾಪಿಕ್ ಬಗ್ಗೆ ನಾನು ಕೊಡೋ ಮಾಹಿತಿ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಇವತ್ತು ಕೂತಿದ್ದಾಳೆ ನನ್ನ ಮಗಳು. ತುಂಬ ದಿನ ಆಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ, ಕಿಚನಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಇವತ್ತು ಹಾಯ್ ಮಾಡು, ಕೇಳು ಎಲ್ಲರೂ ಹೇಗಿದ್ದೀರಾ ಅಂತ. ಹಾಂ ನೋಡಿದ್ರಲ್ಲ, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ಲು ವಿಡಿಯೋ ಮಾಡಿಲ್ಲ ಅಮ್ಮ, ನಾನು ಬರ್ತೀನಿ ಅಂತ. ಸೊ ನಾನು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಇವತ್ತು ನಾನು ಒಂದು ಮೇನ್ ಟಾಪಿಕ್ನ ತೊಗೊಬಂದಿದ್ದೀನಿ. ಇದು ಬಂದು ಕ್ರೆಡಿಟ್ ಸ್ಕೋರ್ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದರೆ ತುಂಬಾ ಇದೆ. ನಾನಿಲ್ಲಿ ಒಂದು 5 ಪಾಯಿಂಟ್ನ ನಾನಿಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಕ್ರೆಡಿಟ್ ಸ್ಕೋರ್ ಅಂದರೆ ಏನು, ನಮಗೆ ಎಷ್ಟು ಯೂಸ್ಫುಲ್ಲು, ಫ್ಯೂಚರಲ್ಲಿ ಎಷ್ಟು ಯೂಸ್ಫುಲ್ ಅನ್ನೋದನ್ನ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಸ್ಕೋರ್ ಅಂದರೆ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್. ಈಗ ಕ್ರೆಡಿಟ್ ಹೇಗೆ ಅಂತ ಅನ್ನೋದಾದರೆ ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತೀನಿ. ಇದು ಬಂದು ನಾನು ಒಂದು ಲೋನ್ ತೊಗೋಬೇಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಲೋನ್ ತೊಗೋಬೇಕಂದ್ರೆ ಮೇಯ್ನಾಗಿ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಬಿಲೋ 700 ಇದ್ರೂ ಇವಾಗ ಲೋನ್ ಯಾರೂ ಕೊಡ್ತಾ ಇಲ್ಲ. 700 ಎಬೋ ಇತ್ತು ಅನ್ನೋದಾದ್ರೇ ಲೋನ್ ಸಿಗೋದು. ಈ ಲೋನ್ನ ನಾವು ತೊಗೊಂಡ್ಮೇಲೆ ಯಾವ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಯಾವ ಥರ EMIನ ಕಟ್ಕೊಂಡು ಹೋಗ್ತೀವಿ ಅನ್ನೋದೇ ನಮ್ಮ ಸಿಬಿಲ್ ಸ್ಕೋರು. ಈ ನಾವು ಸಿಬಿಲ್ ಸ್ಕೋರ್ನ ಯಾವ ಥರ ಮೇಂಟೈನ್ ಮಾಡಬೇಕಪ್ಪ ಅಂತನ್ನೋದಾದರೆ, ಈ ಸಿಬಿಲ್ ಸ್ಕೋರು ಪರ್ಸ್ನಲ್ ಲೋನ್, ಹೋಮ್ ಲೋನ್, ವೆಹಿಕಲ್ ಲೋನ್ ಆಗ್ಬೋದು, ಅಥವಾ ನಾವು ಇನ್ನೊಬ್ಬರಿಗೆ ಕೋಪ್ಲಿಕೇಟ್ ಕೊಡೋದ್ರಿಂದ ಆಗಿರ್ಬೋದು. ಈ ಎಲ್ಲ ಕೂಡ ನಮಗೆ ಮೇಯ್ನಾಗಿ ಸಿಬಿಲ್ ಸ್ಕೋರ್ಗೆ ಆ್ಯಡ್ ಆಗುತ್ತೆ. ಈಗ ನಾನು ಸಿಬಿಲ್ ಸ್ಕೋರ್ ಏನಕ್ಕೆ ಬೇಕಪ್ಪ ನನಗೆ ಅಂದರೆ, ನಾನು ಒಂದು ಪರ್ಸ್ನಲ್ ಆಗಿ ಲೋನ್ ತೊಗೊಳೋದಕ್ಕೆ ಬೇಕು, ಅಥವಾ ನಾನು ಮನೆ ಕಟ್ಟಬೇಕನ್ನೋದಕ್ಕೆ ನಾನು ಲೋನ್ ತೊಗೋಬೇಕು, ಅಥವಾ ವೆಹಿಕಲ್ ಲೋನ್ ತೊಗೋಬೇಕು. ಇದೆಲ್ಲದಕ್ಕೂ ನನಗೆ ಸಿಬಿಲ್ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಲೋನ್ ತೊಗೊಂಡು ಎವ್ರಿ ಮಂತ್ EMI ಪೇಮೆಂಟ್ ಮಾಡ್ಕೊಂಡು ಹೋದರೆ ನನಗೆ ಸಿಬಿಲ್ ಸ್ಕೋರು ತುಂಬಾ ಇಂಪ್ರೂವ್ಮೆಂಟ್ ಜೊತೆಗೆ 800 ತನಕನೂ ಬರುತ್ತೆ. ಈಗ ಕೆಲವರೆಲ್ಲ ಯುಟಿಲೈಸ್ ಮಾಡ್ತಾ ಇರ್ತಾರೆ ಕ್ರೆಡಿಟ್ ಕಾರ್ಡ್ನು ಅಷ್ಟೇ. ನಾವು ತುಂಬಾ ಸ್ವೈಪ್ ಮಾಡಿಸೋದ್ರಿಂದ ಕ್ರೆಡಿಟ್ ಸ್ಕೋರ್ಗೆ ಅದು ಮೈನಸ್ ಪಾಯಿಂಟ್ನ ತೋರಿಸುತ್ತೆ. ಇದ್ರ ಜೊತೆಗೆ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ಅಂತನ್ನೋದ್ರೂ ಕೂಡ ನಮಗೆ ಸಿಬಿಲ್ ಸ್ಕೋರ್ ಕೂಡ ಇಂಪಾರ್ಟೆಂಟ್ ಆಗೋದು. ಯಾಕಂದರೆ ಯಾವುದೇ ನಾವು ಲೋನ್ ಮುಖಾಂತರ ಅಥವಾ ನಾವು ಆ್ಯಪ್ ಮುಖಾಂತರ ಅಥವಾ ಬ್ಯಾಂಕಿಂಗ್ಗಳಲ್ಲಿ ಸಾಲಗಳನ್ನು ತೊಗೊಳ್ಬೇಕು ಅಂತನ್ನೋದಾದ್ರೂ ಸಿಬಿಲ್ ಸ್ಕೋರಿಂದನೇ ಸಾಧ್ಯ ಆಗೋದು. ಯಾಕಂದರೆ ಮುಂಚೆ ಎಲ್ಲ ನಾನು ಕೂಡ ಸಫರ್ ಪಟ್ಟಿದ್ದೀನಿ. ಈ ಲಾಕ್ಡೌನ್ ಟೈಮಲ್ಲೆಲ್ಲ ಪೇಮೆಂಟ್ ಮಾಡೋಕ್ಕಾಗದೇ ಇರೋದಕ್ಕಂತೂ ತುಂಬಾ ಸಫರ್ ಆಗೋಗಿತ್ತು. ಇವಾಗ ಅದು ಇಂಪ್ರೂವ್ಮೆಂಟ್ ಈಗ ಯಾವ ಥರ ಲ್ಯಾಪ್ಸ್ ಆಗಿ ನಮಗೆ ಸಿಬಿಲ್ ಸ್ಕೋರು ಊಸ್ಟ್ ಆಗಿರುತ್ತೆ. ಊಸ್ಟ್ ಅಂತ ಅನ್ನೋದಾದರೆ, ಈಗ ನಾವಿಲ್ಲಿ ನಾನು ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಎವ್ರಿ ಮಂತ್ ನಾನು EMI ಪೇಮೆಂಟ್ ಮಾಡಲೇಬೇಕು. ಸಪೋಸ್ 1 ತಿಂಗಳು ಮಿಸ್ ಆಯಿತು, ಏನೋ ಕಾರಣಾಂತರಗಳಿಂದ 1 ಮಂತ್ ಮಿಸ್ ಆಯಿತು, 2nd ಮಂತ್ ಮಿಸ್ ಆಯಿತು, 3rd ಮಂತ್ ಮಿಸ್ ಆಯಿತು, ನಮ್ಗೆ ಗೊತ್ತೇ ಇರಲ್ಲ. ಕೆಲವ್ರುಗಳಿಗೆ ಆಲ್ಮೋಸ್ಟ್ ಗೊತ್ತೇ ಇರಲ್ಲ, ನೆಕ್ಸ್ಟ್ ಮಂತ್ ಕಟ್ಕೊಂಬಿಡೋಣ ಅಂತ ಹೇಳಿರ್ತಾರೆ. ಬಟ್ ಇದೆಲ್ಲ ನಮಗೆ ಸಿಬಿಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ ಸಿಬಿಲ್ಲು ನಾವೇನಾದ್ರು ನೆಕ್ಸ್ಟ್ ಲೋನ್ ತೊಗೋಬೇಕಂತ ಚೆಕ್ ಮಾಡಿಸಿದಾಗ ರಿಜೆಕ್ಷನ್ ಆಗುತ್ತೆ. ಈ ಥರ ರಿಜೆಕ್ಷನ್ನ ಯಾರೂ ಮಾಡ್ಕೋಬೇಡಿ. ನೀವೆಲ್ಲೇ ಲೋನ್ ತೊಗೊಂಡಿದ್ರು ಎವ್ರಿ ಮಂತ್ ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋದ್ರೇ ಮಾತ್ರ ನೀವು, ಅಥವಾ ಎವ್ರಿ ಮಂತ್ EMI ಪೇಮೆಂಟ್ ಮಾಡ್ಕೊಂಡು ಹೋದ್ರೇ ನಿಮಗೆ ಸಿಬಿಲ್ ಸ್ಕೋರು ತುಂಬಾ ಚೆನ್ನಾಗಿರುತ್ತೆ. ಈ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಯಾವುದೇ ಬ್ಯಾಂಕಲ್ಲಿ ಆಲ್ಮೋಸ್ಟು ಲೋನ್ನ ಕರೆದು ಕೊಡ್ತಾರೆ. ಈ ಥರ ನಾವು ಇಟ್ಕೋಬೇಕೇ ಹೊರತು ಲೋನ್ನ ನಾವು ರಿಜೆಕ್ಷನ್ ಮಾಡೋ ಥರ ಇಟ್ಕೋಬಾರ್ದು. ಇವಾಗ ಈ ಒಂದು ಸಿಬಿಲ್ ಸ್ಕೋರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಹೇಳಿದ್ದೀನಿ. ಇವಾಗ ಈ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಇವಾಗ ನಂದು ಬಿಫೋರ್ ಎಲ್ಲ 500 600 ಎಲ್ಲ ಒಳಗಡೆ ಇತ್ತು. ಈಗ ನಾನು ಯಾವ ಥರ ಒಂದು ಟ್ರಿಕ್ಸ್ನ ಯೂಸ್ ಮಾಡಿದೆ ಅಂತ ಹೇಳೋದಾದರೆ, ನನಗೆಲ್ಲೇ ಹೋದ್ರೂ ಲೋನು ರಿಜೆಕ್ಷನ್ ಅಂತಲೇ ಆಗ್ತಾಯಿತ್ತು. ಮಿನಿಮಮ್ 600ಇಂದ 700 ಇರಲೇಬೇಕಂತ ಹೇಳಿದ್ರು. ಬಟ್ ನಾನು 600 ಬಿಲೋ ಇತ್ತು. ನಾನು ಸಿಬಿಲ್ ಸ್ಕೋರ್ ಇಂಪ್ರೂವ್ಮೆಂಟಿಗೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಅನ್ನೋದಾದರೆ, ಲೋನ್ ಅವಶ್ಯಕತೆ ಇತ್ತು ಅನ್ನೋದಾದರೆ
ಆ ಸಿಬಿಲ್ ಸ್ಕೋರ್ಗೆ ನಾವು ಅದರಿಂದನೇ ಹೋಗಬೇಕಾಗತ್ತೆ. ಯಾವುದೇ ಬ್ಯಾಂಕಿಂಗ್ಗಳಿಗೆ ಹೋದ್ರೂ ಸಿಬಿಲ್ ಇಲ್ಲ, ರಿಜೆಕ್ಷನ್ ಅಂತ ಹೇಳ್ತಾ ಇರ್ತಾರೆ. ಈಗ ನಾನು ಏನು ಮಾಡಿದೆ ಅಂತ ಅನ್ನೋದಾದರೆ, ಈ ಸಿಬಿಲ್ ಸ್ಕೋರ್ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ನನಗೆ ತುಂಬಾ ಬ್ಯಾಂಕಿಂಗ್ಗಳಿಗೆ ಹೋದರೆ ಅದನ್ನು ನೀವೇನು ಪೇಮೆಂಟ್ ಮಾಡಿಲ್ಲ, 6 ಮಂತ್ ಆಯಿತು, 1 ಇಯರ್ ಆಯಿತು, ನಿಮಗೆಲ್ಲೂ ಲೋನೇ ಆಗಲ್ಲ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಸಿಬಿಲ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಆ ಸಿಬಿಲ್ಗೆ ಇನ್ಫಾರ್ಮೇಷನ್ ಅಂತ ಅನ್ನೋದಾದರೆ ಎವ್ರಿ ಮಂತ್ 45 ಡೇಸ್ಗೆ ನೀವು ಪೇಮೆಂಟ್ ಮಾಡದೆ ಹೋಗಲಿ ನಿಮ್ಮ ಸಿಬಿಲ್ ಸ್ಕೋರ್ ಚೇಂಜಸ್ ಆಗುತ್ತೆ. ನೀವು ಇವಾಗ ನೋಡ್ಬೋದು ಆ್ಯಪ್ಗಳಲ್ಲೆಲ್ಲ ಸಿಗುತ್ತೆ. ಪೈಸಾ ಬಜಾರ್ ಅನ್ನೋ ಆ್ಯಪಲ್ಲಿ ಇರುತ್ತೆ. ನೀವು ಹೋಗಿ ಮೊಬೈಲ್ ನಂಬರ್ ಹಾಕಿ OTP ಮೆನ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲೇ ತೋರಿಸ್ಬಿಡುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಏನು ಅಂತ. ಸೊ ಇವಾಗ ನಂದು ಸಿಬಿಲ್ ಸ್ಕೋರ್ ಅಂತೂ 800 ಮೇಲೆ ಇದೆ. ಇದಕ್ಕೆ ನಾನು ಏನು ಟ್ರಿಕ್ಸ್ನ ಯೂಸ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಯಾವ ಥರ ಅನ್ನೋದಾದರೆ, ನನಗೆ ಲೋನ್ ಎಲ್ಲೂ ಆಗದೆ ಇದ್ದಾಗ ನಾನಿಲ್ಲಿ ಗೋಲ್ಡ್ ಲೋನ್ನ ತೊಗೊಂಡಿದ್ದೆ. ಗೋಲ್ಡ್ ಲೋನ್ ತೊಗೊಂಡು ಎವ್ರಿ ಮಂತ್ EMI ಥರ ಮಾಡಿಸ್ಕೊಳ್ಳಿ. ನಾನು ಕೂಡ ಅದೇ ಮಾಡಿದ್ದೀನಿ. ನಾನು ಅದು ಮಾಡಿದ್ರೇ ನಾನೊಂದು 6 ಮಂತ್ EMIನ ನಾನು ಗೋಲ್ಡ್ ಲೋನಲ್ಲಿ ಅದನ್ನು EMI ಸ್ಕೀಮ್ ಥರ ಮಾಡಿಕೊಂಡೆ, EMIನ ಪೇಮೆಂಟ್ ಮಾಡಿಕೊಂಡೆ. ಜೊತೆಗೆ ಇದು ನಿಮಗೆ 45 ಡೇಸ್ ಆಗ್ತಿದ್ದಂಗೆ ನಿಮ್ಮ ಸಿಬಿಲ್ಗೆ ಆ್ಯಡ್ ಆಗುತ್ತೆ. ಡ್ಯೂ ಮಾಡ್ಕೊಳ್ಳೋ ಹಾಗಿಲ್ಲ. ಡ್ಯೂ ಮಾಡ್ಕೊಳ್ತು ಅನ್ನೋದಾದರೆ ಮತ್ತೆ ಅದು ಕೂಡ ನಿಮ್ಮ ಸಿಬಿಲ್ಗೆ ಆ್ಯಡ್ ಆಗುತ್ತೆ. ನಾನಿಲ್ಲಿ ಗೋಲ್ಡ್ ಲೋನ್ನ ತೊಗೊಂಡು ಎವ್ರಿ ಮಂತ್ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಕೊಂಡಿದ್ದೀನಿ, ಎವ್ರಿ ಮಂತ್ EMIನೂ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗೆ 3 ಮಂತ್ಸ್ ಆಗ್ತಿದ್ದಂಗೆ ಸಿಬಿಲ್ ಸ್ಕೋರು ಜಾಸ್ತಿ ಆಗ್ತಾ ಹೋಯಿತು. ಇದರಿಂದ ನನಗೆ ಕ್ರೆಡಿಟ್ ಕಾರ್ಡು ನನಗೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಕ್ರೆಡಿಟ್ ಕಾರ್ಡು. ಸೊ ನಾನು ಫಸ್ಟೇ ಗೋಲ್ಡ್ ಲೋನ್ ತೊಗೊಂಡು ಇಂಟ್ರೆಸ್ಟು EMIನ ಎವ್ರಿ ಮಂತ್ ಆನ್ ಟೈಮ್ಗೆ ಪೇಮೆಂಟ್ ಮಾಡಿದೆ. ಸೊ ಈ ಪೇಮೆಂಟ್ ಆಗ್ತಿದ್ದಂಗೆ ಕ್ರೆಡಿಟ್ ಕಾರ್ಡ್ ತೊಗೊಂಡೆ. ಕ್ರೆಡಿಟ್ ಕಾರ್ಡಲ್ಲಿ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು ಅಂತಲೇ ನಾನು ಒಂದು ಮನೆಗೆ ಏನು ಬೇಕು, ವಾಷಿಂಗ್ ಮಿಷಿನು, ಫ್ರಿಜ್ಜು, ಆ ಥರ ಒಂದು ಸ್ಕೀಮ್ನ ಹಾಕಿಸ್ಕೊಂಡು EMI ಕನ್ವರ್ಟ್ ಮಾಡಿಕೊಂಡು. ಮತ್ತು ಏನಪ್ಪ ಅಂತ ಅನ್ನೋದಾದರೆ, ನೀವು ಯಾರಿಗಾದರೂ ಕೋಪ್ಲಿಕೆಂಟು ಅಥವಾ ಮದುವೆ ನಿಂತ್ಕೊಂಡು ಏನಾದ್ರು ಲೋನ್ ಕೊಡಿಸಿ ಅವರು ಕೊಟ್ಟಿಲ್ಲ ಅಂತ ಅನ್ನೋದಾದರೆ ನಿಮಗೂ ಕೂಡ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಈ ಥರ ಕೆಲಸ ಯಾರೂ ಮಾಡಬೇಡಿ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಫ್ಯೂಚರಲ್ಲೇ ನೀವು ಲೋನ್ ಸಿಗಬೇಕಂದ್ರೆ ನಿಮ್ಮ ಮಂತ್ಲಿ EMI ಏನಿದೆ ಅದನ್ನು ದಯವಿಟ್ಟು ಪೇಮೆಂಟ್ ಮಾಡ್ಕೊಂಡೋಗಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇವಾಗ ನಾನು ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ ಟ್ರಿಕ್ಸ್ ಹೇಳ್ಕೊಂಡಿದ್ದೀನಿ. ದಯವಿಟ್ಟು ಗೋಲ್ಡ್ ಲೋನ್ ತೊಗೊಳ್ಳಿ. ಗೋಲ್ಡ್ ಲೋನಲ್ಲಿ ಎವ್ರಿ ಮಂತು ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು EMI ಸ್ಕೀಮ್ನ ಆಲಿಸ್ಕೊಂಡು 3 ಮಂತ್ಸ್ ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕು ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ ನಾನೇ ಇದ್ದೀನಿ, ಆ ಅನುಭವ ನನಗೆ ಆಗಿ ನಾನು ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿರೋದ್ರಿಂದ ನಾನು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸಿಬಿಲ್ ಸ್ಕೋರ್ ಯಾರ್ಯಾರಿಗೆ ಚೆನ್ನಾಗಿಲ್ಲ ದಯವಿಟ್ಟು ಅವರು ಈ ಒಂದು ಮಾಹಿತಿನ ಶೇರ್ ಮಾಡಿ. ಜೊತೆಗೆ ನೀವು ಈ ಗೋಲ್ಡ್ ಲೋನ್ ತೊಗೊಳ್ಳೋದ್ರಿಂದ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ, ಲೋನ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ನಾನು ಈ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.